ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಯಾದಗಿರಿ ಜಿಲ್ಲಾ ಪ್ರತಿನಿಧಿ ಗಣೇಶ್ ಮಾಲಿಪಾಟೀಲ್. ಯಾದಗಿರಿ ಜಿಲ್ಲೆಯ ರೈತರಿಗೆ ಒಂದಿಲ್ಲ ಒಂದು ಸಂಕಷ್ಟ ಎದುರಾಗ್ತಾನೆ ಇದೆ. ಕಳೆದ ತಿಂಗಳು ಭೀಮಾ ಪ್ರವಾಹದಿಂದ ರೈತರು ಸಾಕಷ್ಟು ಹೈರಾಣಾಗಿದ್ದರು. ಭತ್ತ ಬೆಳೆದ ರೈತರು ಮತ್ತೆ ಈಗ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಭತ್ತ ಬೆಳೆದಿರ್ತಕ್ಕಂತಹ ರೈತರು ಜಮೀನಿನಲ್ಲೇ ಭತ್ತ ಸಂಪೂರ್ಣವಾಗಿ ಮಲಗಿ ಸಂಪೂರ್ಣವಾಗಿ ಲಾಸ್ ಆಗಿದ್ದರು ರೈತರು. ಈಗ ಮತ್ತೆ ಭತ್ತ ಬೆಳೆದಿರ್ತಕ್ಕಂತಹ ರೈತರಿಗೆ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಯಾಕೆಂತಂದರೆ ಕಳೆದ ವರ್ಷ ಭತ್ತಕ್ಕೆ 2600 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಮಾರಾಟವಾಗಿತ್ತು. ಆದರೆ ಈ ವರ್ಷ ಕ್ವಿಂಟಲ್ಗೆ 2000ದಿಂದ 2100 ರೂಪಾಯಿಗೆ ಮಾತ್ರ ಭತ್ತ ಮಾರಾಟ ಆಗ್ತಾ ಇದೆ. ರೈತರು ಹಾಕಿರ್ತಕ್ಕಂತಹ ಶ್ರಮ ಇಲ್ಲಿ ವ್ಯರ್ಥವಾಗ್ತಾ ಇದೆ ಅಂತ ರೈತರು ಹೇಳ್ತಾ ಇದ್ದಾರೆ. ಆದರೆ ಈಗ ನಮ್ಮ ಊರಲ್ಲಿ ಬಂಗಳೆ ಗ್ರಾಮದಲ್ಲಿ ನಮಗೆ ತುಂಬ ಕಡಿಮೆ ಬೆಲೆ ತಗೊಂತಿದ್ದಾರೆ. ಭತ್ತ 2000, 2200 ತಗೊಂತಿದ್ದಾರೆ ಸರ್. ಹೋದ ವರ್ಷ 2500, 600 ತಗೊಂತಿದ್ದಾರೆ. ಅದ್ರಾಗೆ ಸ್ವಲ್ಪ ಸರ್ಕಾರ ನಮ್ಗೆ ರೈತರಿಗೆ ರೇಟ್ ಕೊಟ್ಟರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಸರ್. ಅದರಿಂದ ಈಗ ಮಳೆ ಇದ್ದಿಂದ ಭತ್ತನ ಕಡಿಮೆ ಬೆಳಿತಿದ್ದೀವಿ ಸರ್. ಒಂದು ಎಕರೆದಿಂದ 30-25 ಆಗುತ್ತೆ ಸರ್ ಒಂದು ಎಕರೆಗೆ. ಹೋದ ವರ್ಷ 50-40 ಆಗಿದ್ವಿ ಸರ್. ಈ ವರ್ಷ ತುಂಬ ಕಡಿಮೆ ಆಗಿದೆ ಸರ್. ಅದಕ್ಕೆ ನಿಮ್ಗೆ ದಯಮಾಡಿ ಸರ್ಕಾರಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಮಾಡ್ಬೇಕಂತ ನಾವು ಮನವಿ ಕೇಳ್ಕೊಂತೀವಿ ಸರ್. ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಸಾಕಷ್ಟು ರೈತರು ಭತ್ತ ಬೆಳಿತಕ್ಕಂಥ ಕೆಲಸಕ್ಕೆ ಮುಂದಾಗ್ಯಾರ. ಆದ್ರೆ ಈ ಸರಿ ನಿರಂತರ ಮಳೆ ಮತ್ತೆ ಅತಿವೃಷ್ಟಿಯಿಂದ ಭತ್ತ ಎಲ್ಲ ನೆಲಕ್ಕೆ ಬಿದ್ದೈತಿ. ರೈತರದ್ದು ಒಂದು ಎಕರೆಗೆ 40ರಿಂದ 45 ಕ್ವಿಂಟಲ್ ಚೀಲ ಬರ್ತಿತ್ತು. ಆದರೆ ಈ ಸರಿ ಸುಮಾರು ಒಂದು ಎಕರೆಗೆ 10ರಿಂದ 12 ಕ್ವಿಂಟಲ್ ಕಡಿಮೆ ಬಂದು ಇಳುವರಿ ಕಡಿಮೆ ಬರೋದ್ರ ಜೊತೆಗೆ ಭತ್ತದ ರೇಟ್ನೂ ಕಡಿಮೆ ಆಗ್ಯದ. ಹೋದ ಸಲ 2600, 500, 600 ತನಕ ತೊಗೊಂಡಾರ. ಈ ಸರಿ 2000, 2100 ಅಂತ ತೊಗೊಳತ್ರ ಒಂದು ಕ್ವಿಂಟಲ್ನಿಂತ ಸುಮಾರು 500-600 ರೂಪಾಯಿ ಕಡಿಮೆ ಆಗಿರೋದಾಗ ರೈತರು ರಸಗೊಬ್ಬರ, ಕೂಲಿ, ಅವ್ರಿಗೆಲ್ಲ ಮಷಿನ್ ಕಟ್ಟಿಂಗ್ ಹಾಕಿಸಿ ರೈತರಿಗೆ ಅಂದ್ರೆ ಮಾಡಿದ್ದು ಕೂಡ ಸಮಾನಾಗಿ ಬರದೆ ಇವತ್ತು ರೈತ ಕಂಗಾಲಾಗಿದ್ದಾನೆ. ಇವತ್ತು ರಸ್ತೆಯಲ್ಲಿ ಹಾಕಿಸಿ ಇವತ್ತು 3-4 ದಿವಸದಿಂದ ಒಣಗಿಸಿ ಅದು ಮಾಡಿ ಸ್ವಲ್ಪ ಹಸಿದು ಮಾಡಿಬಿಟ್ರೆ ಕವಳೆಲ್ಲ ಒಡೆದ ಕೇಸಿ ನುಚ್ಚಾಗ್ತಾವ. ಹಂಗಾಗಿ ಸರ್ಕಾರ ಇದಕ್ಕೇನದ ಬೆಂಬಲ ಬೆಲೆ ಸೂಚಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತಕ್ಕಂಥದ್ದು ಸರ್ಕಾರಕ್ಕೆ ನಾನು ಆಗ್ರಹಿಸ್ತಿದ್ದೇನೆ. ಒಟ್ಟಾರೆಯಾಗಿ ಯಾದಗಿರಿಯ ಜಿಲ್ಲೆಯ ಜನರಿಗೆ ಒಂದು ರೀತಿಯಲ್ಲಿ ಅತಿವೃಷ್ಟಿಯಿಂದ ಹಾನಿಯಾದರೆ ಮತ್ತೊಂದು ಕಡೆ ಅನಾವೃಷ್ಟಿಯಿಂದ ಹಾನಿಯಾಗುತ್ತೆ. ಒಂದಿಲ್ಲ ಒಂದು ಪರಿಸ್ಥಿತಿ ಯಾದಗಿರಿ ಜಿಲ್ಲೆಯ ರೈತರಿಗೆ ಎದುರಾಗ್ತಾ ಇದೆ ಅಂತ ಹೇಳಬೇಕಾಗುತ್ತೆ. ಒಟ್ಟಾರೆಯಾಗಿ ಅವರು ಖರ್ಚು ಮಾಡಿರ್ತಕ್ಕಂಥದ್ದು ಎಕರೆಗೆ ಸರಾಸರಿ 30ರಿಂದ 35 ಸಾವಿರ ರೂಪಾಯಿ ನಷ್ಟು ಖರ್ಚು ಮಾಡಿದ್ದಾರೆ. ಭತ್ತಕ್ಕೆ ಹಾಕ್ತಕ್ಕಂಥ ಔಷಧಿ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಇದೆಲ್ಲವನ್ನು ಹಿಡಿದ್ರೆ ನಾವು 30ರಿಂದ 35 ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀವಿ. ಆದರೆ ಸರ್ಕಾರ ಕೊಡ್ತಕ್ಕಂತಹ ಪರಿಹಾರ ನಮಗೆ ಯಾವುದಕ್ಕೂ ಸಾಕಾಗೋದಿಲ್ಲ. ನಮಗೆ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು. ರೈತರು ರಸ್ತೆ ಮೇಲೆ ಹಾಕಿ ರಾಶಿಯನ್ನು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಮಳೆ ಕೂಡ ಅಕಾಲಿಕ ಮಳೆ ಕೂಡ ಬರ್ತಾ ಇದೆ. ಹಾಗಾಗಿ ರೈತರು ರಸ್ತೆ ಮೇಲೆ ಹಾಕಿ ತಮ್ಮ ರಾಶಿಯನ್ನು ಮಾಡ್ಕೋತಾ ಇದ್ದಾರೆ. ಮಳೆ ಬಂದಿರೋ ಹಿನ್ನೆಲೆಯಲ್ಲಿ ಅಂತಹ ಭತ್ತವನ್ನು ತೆಗೆದುಕೊಂಡು ಹೋದರೆ ಇನ್ನೂ ಕಡಿಮೆ ಬೆಲೆಗೆ ಕೇಳ್ತಾ ಇದ್ದಾರೆ. 1900 ರೂಪಾಯಿ, 1500 ರೂಪಾಯಿಗೆ ಕೇಳ್ತಾ ಇದ್ದಾರೆ. ರೈತರ ಸಂಕಷ್ಟವನ್ನು ಕೇಳೋರು ಯಾರು? ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ರೈತರಿಗೆ ಕಣ್ಣೀರು ಒರೆಸ್ತಕ್ಕಂತಹ ಕೆಲಸವನ್ನ ಮಾಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.